ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಆ ಒಂದು ಘಟನೆ ಇಡೀ ಕರಾವಳಿ ಭಾಗವನ್ನೇ ತೀವ್ರ ಆಘಾತಕ್ಕೆ ದೂಡಿತು. 2025ರ ಮೇ 27ರಂದು ಬಂಟ್ವಾಳ ತಾಲೂಕಿನ ಇರಾಕುಡಿ ಎಂಬಲ್ಲಿ ಕೊಳತಮಜಲು ನಿವಾಸಿ 32 ವರ್ಷದ ಟ್ರಕ್ ಚಾಲಕ ಅಬ್ದುಲ್ ರೆಹಮಾನ್ ಅವರನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಯಿತು. ತಾವು ಮಾಡ್ತಾ ಇದ್ದ ಮರಳು ಸಾಗಣೆ ಕೆಲಸದಲ್ಲೇ ಬದುಕಿನ ದಾರಿ ಕಂಡುಕೊಂಡಿದ್ದ ಸ್ಥಳೀಯ ಮಸೀದಿಯ ಕಾರ್ಯದರ್ಶಿಯಾಗಿದ್ದ ಒಬ್ಬ ಪರೋಪಕಾರಿ ಯುವಕನನ್ನ ಟ್ರಕ್ನಿಂದ ಮರಳು ಇಳಿಸುವ ಸಮಯದಲ್ಲೇ ಕ್ರೂರವಾಗಿ ಕೊಚ್ಚಿ ಕೊಲ್ಲಲಾಗಿತ್ತು. ಅಷ್ಟೇ ಅಲ್ಲ, ಅದೇ ಟ್ರಕ್ನಲ್ಲಿದ್ದ ಕಲಂದರ್ ಶಾಫಿ ಎಂಬವರ ಮೇಲೆಯೂ ಮಾರಣಾಂತಿಕ ದಾಳಿ ನಡೆದು ಅವರು ದೇಹವಿಡೀ ಆಳವಾದ ಗಾಯಗಳೊಂದಿಗೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತಾಗಿತ್ತು. ಯಾವುದೇ ಅಪರಾಧದ ಹಿನ್ನೆಲೆಯಿಲ್ಲದ ಸ್ವಂತ ಪರಿಶ್ರಮದಿಂದ ಜೀವಿಸ್ತಾ ಇದ್ದ ಒಬ್ಬ ನಿರಪರಾಧಿ ಬಲಿಯಾಗಿದ್ದು ಇಡೀ ಪ್ರದೇಶದಲ್ಲಿ ಕಣ್ಣೀರಿನ ಕಡಲನ್ನೇ ಸೃಷ್ಟಿಸಿತು. ಈ ಭೀಕರ ಹತ್ಯೆಯ ಹಿಂದಿತ್ತು ಕೋಮು ದ್ವೇಷದ ಮತ್ತು ಸುಡುವ ಸೇಡಿನ ಕಿಡಿ. ಅಸಲಿಗೆ ಈ ಕೊಲೆಗಿಂತ ಕೆಲವು ಸಮಯ ಮುಂಚೆ ಸಂಘ ಪರಿವಾರದಲ್ಲಿ ಸಕ್ರಿಯನಾಗಿದ್ದ ಮತ್ತು ಹಲವು ಕ್ರಿಮಿನಲ್ ಕೃತ್ಯಗಳ ಆರೋಪ ಎದುರಿಸ್ತಾ ಇದ್ದ ಸುಹಾಸ್ ಶೆಟ್ಟಿ ಎಂಬಾತನ ಹತ್ಯೆಯಾಗಿತ್ತು. ಆ ಹತ್ಯೆಗೆ ಯಾವುದೇ ರೀತಿಯಲ್ಲೂ ಸಂಬಂಧವೇ ಇಲ್ಲದ ಕೇವಲ ಒಂದೇ ಧರ್ಮಕ್ಕೆ ಸೇರಿದವನು ಎಂಬ ಒಂದೇ ಕಾರಣಕ್ಕೆ ಪೂರ್ಣವಾಗಿ ಅಮಾಯಕನಾಗಿದ್ದ ಅಬ್ದುಲ್ ರೆಹಮಾನ್ ಅವರನ್ನ ಗುರಿ ಮಾಡಿ ಈ ಧರ್ಮದ್ವೇಷದ ಪ್ರತಿಕಾರ ತೀರಿಸಿಕೊಳ್ಳಲಾಗಿತ್ತು. ಹತ್ಯೆ ಮಾಡಿದವರು ಮೃತನಿಗೆ ಪರಿಚಿತರೇ ಆಗಿದ್ರು ಎಂಬ ಮತ್ತಷ್ಟು ಆಘಾತಕಾರಿ ಸಂಗತಿ ಇದೆ. ಈ ಘಟನೆ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತು. ಪೊಲೀಸರು ಕಾರ್ಯಾಚರಣೆ ನಡೆಸಿ ಸಂಘ ಪರಿವಾರದೊಂದಿಗೆ ಗುರುತಿಸಿಕೊಂಡಿದ್ದ ವ್ಯಕ್ತಿಗಳು ಸೇರಿದಂತೆ ಒಟ್ಟು 13ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿ ತನಿಖೆ ಚುರುಕುಗೊಳಿಸಿದ್ರು. ಆದರೆ ಈ ಕಪ್ಪು ಕತ್ತಿಗೆ ಈಗ ಕೋರ್ಟ್ ಅಂಗಳದಲ್ಲಿ ಹೊಸದೊಂದು ಪ್ರಮುಖ ತಿರುವು ಸಿಕ್ಕಿದೆ. ಪ್ರಕರಣದ ಭೀಕರತೆಯನ್ನ ಪರಿಗಣಿಸಿ ಪೊಲೀಸರು ಆರೋಪಿಗಳ ವಿರುದ್ಧ ಸಂಘಟಿತ ಅಪರಾಧ ತಡೆ ಕಾಯ್ದೆ ಅಂದ್ರೆ ಕಠಿಣವಾದ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ರು. ಈ ಪೈಕಿ ಕೊಲೆಗಾರರಿಗೆ ಆಶ್ರಯ ನೀಡಿದ ಹಾಗೂ ಹಣಕಾಸಿನ ನೆರವು ನೀಡಿದ ಆರೋಪ ಎದುರಿಸ್ತಾ ಇದ್ದ 5 ಆರೋಪಿಗಳು ತಮಗೆ ನಿರೀಕ್ಷಣಾ ಜಾಮೀನು ಬೇಕೆಂದು ಮೊದಲು ಮೈಸೂರಿನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಕೋಕಾ ಕಾಯ್ದೆಯಡಿ ಆರೋಪ ಇರುವಾಗ ಮತ್ತು ಅಪರಾಧದ ಸ್ವರೂಪ ತೀವ್ರವಾಗಿರುವಾಗ ಜಾಮೀನು ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿಚಾರಣಾ ನ್ಯಾಯಾಲಯ ಅವರ ಅರ್ಜಿಯನ್ನ ವಜಾಗೊಳಿಸಿತು. ಮೈಸೂರು ಕೋರ್ಟ್ನಲ್ಲಿ ಹಿನ್ನಡೆಯಾಗ್ತಾ ಇದ್ದಂತೆ ಈ 5 ಆರೋಪಿಗಳು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ತಕ್ಷಣವೇ ಕರ್ನಾಟಕ ಹೈಕೋರ್ಟ್ ಬಾಗಿಲು ತಟ್ಟಿದ್ರು. ಹೈಕೋರ್ಟ್ನಲ್ಲಿ ಆರೋಪಿಗಳ ಪರವಾಗಿ ಪ್ರಭಾವಿ ವಕೀಲ ಅರುಣ್ ಶ್ಯಾಮ್ ಅವರು ಸುದೀರ್ಘ ವಾದವನ್ನ ಮಂಡಿಸಿದ್ರು. ಈ 5 ಆರೋಪಿಗಳು ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಪ್ರಮುಖ ಆರೋಪಿಗಳಿಗೆ ಆಶ್ರಯ ನೀಡಿದ್ದಾರೆ, ಊಟ ಹಾಗೂ ಪ್ರಯಾಣಕ್ಕೆ ಹಣದ ಸಹಾಯ ಮಾಡಿದ್ದಾರೆ ಎಂಬ ಆರೋಪವಷ್ಟೇ ಇವರ ಮೇಲಿದೆ. ಇದರ ಹೊರತಾಗಿ ಇವರ ವಿರುದ್ಧ ಯಾವುದೇ ಹಳೆಯ ಅಪರಾಧದ ದಾಖಲೆಗಳಿಲ್ಲ. ಜೊತೆಗೆ ಪ್ರಕರಣದ ತನಿಖೆಯೂ ಪೂರ್ಣಗೊಂಡಿರೋದ್ರಿಂದ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಬೇಕು ಅಂತ ಕೋರಿದ್ರು. ಸರ್ಕಾರದ ಪರ ಹಾಜರಾಗಿದ್ದ ಹೆಚ್ಚುವರಿ ರಾಜ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಶ್ಮಿ ಜಾಧವ್ ಅವರು ಈ ವಾದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿ ಅವರು ಹತ್ಯೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ್ದಾರೆ, ಜಾಮೀನು ನೀಡಬಾರದು ಅಂತ ಪ್ರತಿವಾದಿಸಿದ್ರು. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನ ಆಲಿಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಏಕಸದಸ್ಯ ಪೀಠವು ಪ್ರಮುಖ ನಿರ್ಧಾರವೊಂದನ್ನು ಪ್ರಕಟಿಸಿತು. ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಹಾಕಲಾಗಿದೆ ಎಂಬ ಒಂದೇ ಕಾರಣಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಪರಿಗಣಿಸಲೇಬಾರದು ಎಂದೇನಿಲ್ಲ. ಮೇಲ್ನೋಟಕ್ಕೆ ಅವರ ವಿರುದ್ಧ ಕೋಕಾ ಕಾಯ್ದೆಯ ಕಠಿಣ ನಿಯಮಗಳು ನೇರವಾಗಿ ಅನ್ವಯಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ ನ್ಯಾಯಾಲಯ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳ್ಳಿಯ ಪವನ್ ಮಾರುತಿ ಗಾಯಕ್ವಾಡ್, ಅನಂತ ನಾಗೋಜಿ ಸಾಮಂತ್, ಬೆಟ್ಟಪ್ಪ ನಾಗಪ್ಪ ತರಿಹಾಳ, ಶಿವಮೊಗ್ಗ ಜಿಲ್ಲೆಯ ಸಾಗರದ ನವೀನ್ ಕುಮಾರ್ ಎಂ ಮತ್ತು 20ನೇ ಆರೋಪಿ ಪ್ರತಿಮಾ ಎಎನ್ ಎಂಬ 5 ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿತು. ಆದೇಶದ ಪ್ರತಿ ಸಿಕ್ಕ 15 ದಿನದೊಳಗೆ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು, ತಲಾ 1 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಹಾಗೂ 2 ಶ್ಯೂರಿಟಿ ಒದಗಿಸಬೇಕು ಮತ್ತು ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು ಎಂಬಿತ್ಯಾದಿ ಕಠಿಣ ಷರತ್ತುಗಳನ್ನ ವಿಧಿಸಲಾಗಿದೆ. ಒಂದೆಡೆ ನ್ಯಾಯಾಲಯ ತನ್ನ ಕಾನೂನಿನ ಚೌಕಟ್ಟಿನಲ್ಲಿ ತಾಂತ್ರಿಕ ಅಂಶಗಳನ್ನ ಆಧರಿಸಿ ಆದೇಶವನ್ನ ನೀಡಿದೆ. ಆದರೆ ಇನ್ನೊಂದು ಕಡೆ ತಮ್ಮ ಮನೆಯ ಆಧಾರ ಸ್ತಂಭವಾಗಿದ್ದ ಅಬ್ದುಲ್ ರೆಹಮಾನ್ ಅವರನ್ನ ಕಳಕೊಂಡ ಕುಟುಂಬದ ಕಣ್ಣೀರು ಇಂದಿಗೂ ಆರಿಲ್ಲ. ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡು ದೇಹದ ಮೇಲಿನ ಗಾಯದ ಗುರುತುಗಳನ್ನೇ ಹೊತ್ತು ಜೀವಿಸ್ತಾ ಇರುವಂತಹ ಕಲಂದರ್ ಶಾಫಿಗೆ ನ್ಯಾಯದ ನಿರೀಕ್ಷೆ ಇನ್ನೂ ಜೀವಂತವಾಗಿದೆ. ಧರ್ಮದ ಹೆಸರಿನಲ್ಲಿ ನಡೆಯುವ ದ್ವೇಷದ ರಾಜಕೀಯಕ್ಕೆ ಅಮಾಯಕರು ಬಲಿಯಾಗೋದು ಇನ್ನೆಂದಿಗೆ ನಿಲ್ಲುತ್ತೆ? ಕೊಲೆ ಮಾಡಿದವರಷ್ಟೇ ಅಲ್ಲ, ಕೊಲೆಗಾರರಿಗೆ ಆಶ್ರಯ ಕೊಟ್ಟು ಹಣ ನೀಡಿ ಪ್ರೋತ್ಸಾಹಿಸಿದವರು ಸಮಾನ ಅಪರಾಧಿಗಳಲ್ವೇ?
ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಂಡ್ರು ಸಂತ್ರಸ್ತ ಕುಟುಂಬಗಳ ಕಣ್ಣೀರಿಗೆ ಉತ್ತರಿಸುವವರು ಯಾರು? ಈ ಪ್ರಶ್ನೆಗಳು ಈಗ ಇಡೀ ಕರಾವಳಿಯ ಜನರನ್ನ ಮತ್ತೆ ಕಾಡತೊಡಗಿದೆ.